ಪಟ್ಟಣದಲ್ಲಿನ ನಮ್ಮ ಮಾನ್ವಿ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ನಮ್ಮ ಮಾನ್ವಿ ಪದವಿ ಪೂರ್ವ ಕಾಲೇಜು ಹಾಗೂ ಬನಶಂಕರಿ ಪ್ರಕಾಶನ ಸಂಯುಕ್ತಾಶ್ರಯದಲ್ಲಿ ನಡೆದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ರವಿಕುಮಾರ್ ಪಾಟೀಲ್ ಚಾಲನೆ ನೀಡಿ ಮಾತನಾಡಿ, ಸಾಹಿತಿಗಳಿಗೆ ಬರೆಯುವ ಹಂಬಲ, ವಿಷಯದ ಕುರಿತು ಅನುಭವ, ಆಸಕ್ತಿ ಇದ್ದಾಗ ಮಾತ್ರ ಉತ್ತಮ ಮೌಲ್ಯಗಳನ್ನು ಹೊಂದಿರುವ ಕೃತಿಗಳು ಹೊರಬರುವುದಕ್ಕೆ ಸಾಧ್ಯವಾಗುತ್ತದೆ. ತಾಲೂಕಿನಲ್ಲಿ ವಚನ ಸಾಹಿತ್ಯ, ಗಜಲ್, ಜಾನಪದ, ದಾಸ ಸಾಹಿತ್ಯ ಕುರಿತು ಕೃತಿಗಳನ್ನು ರಚಿಸುವ ಅನೇಕ ಸಾಹಿತಿಗಳು ಇದ್ದು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಂತಹ ಲೇಖಕರನ್ನು ಗುರುತಿಸಿ ಪರಿಚಯಿಸುವ ಹಾಗೂ ಪ್ರೋತ್ಸಾಹಿಸುವ ಕಾರ್ಯವನ್ನು ಮಾಡುತ್ತಿದೆ. ಹಿರಿಯ ಸಾಹಿತಿ ರಮೇಶ್ ಬಾಬು ಯಾಳಗಿಯವರು ರಚಿಸಿದ ಅರಿವಿನ ಗರಿ ಕೃತಿಯಲ್ಲಿ ಪ್ರಸ್ತುತ ದಿನಗಳಲ್ಲಿ ನಡೆಯುತ್ತಿರುವ ಅನೇಕ ವಿಷಯಗಳನ್ನು ಒಳಗೊಂಡಿದ್ದು, ಈ ಕೃತಿಯು ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಸಾಹಿತ್ಯ ಅಭಿರುಚಿ ಹೊಂದಿರುವ ಎಲ್ಲರಿಗೂ ಇಷ್ಟವಾಗಲಿದೆ ಎಂದು ತಿಳಿಸಿದರು. ಹಿರಿಯ ಸಾಹಿತಿ ರಮೇಶ್ ಬಾಬು ಯಾಳಗಿ ಅವರು ರಚಿಸಿದ ದ್ವೀಪಗಳ ಸಂಕಲನ ಅರಿವಿನ ಗರಿ ಕೃತಿಯನ್ನು ರಾಯಚೂರಿನ ಹಿರಿಯ ಸಾಹಿತಿ ವೀರ ಹನುಮಾನ್ ಲೋಕಾರ್ಪಣೆಗೊಳಿಸಿ ಮಾತನಾಡಿ, 2 ಸಾಲುಗಳಲ್ಲಿ ಅದ್ಭುತವಾದ ವಿಷಯಗಳನ್ನು ತಿಳಿಸಿಕೊಡುವ ಸಾಹಿತ್ಯ ಪ್ರಕಾರವು ದ್ವೀಪವಾಗಿದ್ದು, ದೇಶದ ಮಹಾಕಾವ್ಯ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳು ದ್ವೀಪದಲ್ಲಿ ರಚಿಸಿದ್ದಾರೆ. ಕಬೀರರ ಪ್ರಸಿದ್ಧ ದೋಹಗಳು ಕೂಡ ದ್ವೀಪಗಳದ್ದಾಗಿದ್ದು, ಅತ್ಯಂತ ಹಳೆಯ ಸಾಹಿತ್ಯ ಪ್ರಕಾರವಾಗಿದೆ. ಸಮಾಜಕ್ಕೆ ಒಳಿತಾಗುವ ಹಾಗೂ ಚಿಂತನೆಯನ್ನು ಮೂಡಿಸುವ, ಸಮಾಜದಲ್ಲಿ ಪರಿವರ್ತನೆಯನ್ನು ತರಬಲ್ಲ ಸಾಹಿತ್ಯ ಮತ್ತು ಕವಿತೆಗಳು ಬಹಳ ಕಾಲ ಉಳಿಯಬಲ್ಲವು. ಇಂದಿನ ಸಾಹಿತಿಗಳು ಮಾನವನನ್ನು ಸರಿದಾರಿಗೆ ತರಬಲ್ಲ, ಸಮಾಜವನ್ನು ಸರಿದಾರಿಗೆ ನಡೆಯುವಂತೆ ಮಾರ್ಗದರ್ಶನ ನೀಡಬಲ್ಲ, ಓದುಗರಿಗೆ ಸುಲಭವಾಗಿ ಓದಿಸಿಕೊಂಡು ಹೋಗಬಲ್ಲ ಕೃತಿಗಳನ್ನು ನವ್ಯ ಸಾಹಿತಿಗಳು ಹೊರತರಬೇಕಾಗಿದೆ. ಈ ನಿಟ್ಟಿನಲ್ಲಿ ಸಾಹಿತಿ ರಮೇಶ್ ಬಾಬು ಯಾಳಗಿಯವರು ಇದುವರೆಗೂ 4 ಕೃತಿಗಳನ್ನು ರಚಿಸಿದ್ದು, ಇವರ 5ನೇ ಕೃತಿ ಅರಿವಿನ ಗರಿ ಹೆಚ್ಚು ಓದುಗರನ್ನು, ಚಿಂತಕರನ್ನು ತನ್ನತ್ತ ಸೆಳೆಯುವ ಎಲ್ಲ ಅಂಶಗಳನ್ನು ಒಳಗೊಂಡಿದೆ ಎಂದು ತಿಳಿಸಿದರು. ಅದು ಎಂಥದ್ದು ಅಂದ್ರೆ ಒಂದು ಮಾದರಿಯಾಗಿ ಇರಬೇಕು. ಅಂತ ಮಾದರಿಯಲ್ಲಿ ಇವರು ಈ ಕೃತಿಯನ್ನ ಹೊರತಂದಿದ್ದಾರೆ. ಇದರಲ್ಲಿ ಈ ಕೃತಿಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಸೂಕ್ತಿಗಳಂತಂದ್ರೆ ಒಂದು ಅಮೃತ ಗುಳಿಗೆಗಳು ಅಂತ ಹೇಳ್ತೀವಲ್ಲ, ಅಂತಹ ಮಾತುಗಳು ಇದರಲ್ಲಿವೆ. ಅಮ್ಮನವರು ಅದನ್ನ ವಿಶ್ಲೇಷಣೆ ಮಾಡ್ತಾರೆ. ಅಂಥದ್ದನ್ನ ಮಾಡಿದ್ದಾರೆ. ಈ ದ್ವಿಪದಿಗಳು ಅಂದ ತಕ್ಷಣ 2 ಲೈನ್ಗಳ ಒಂದು ರೂಪಕ, ಅದಕ್ಕೆ ಆದಿಪ್ರಾಸ ಮತ್ತು ಅಂತರ್ಪ್ರಾಸಗಳಿದ್ದು, ಇದು ಸಾಹಿತ್ಯಿಕ ಪ್ರಾರಂಭದ ಒಂದು ಪ್ರಕಾರ. ರಾಮಾಯಣವನ್ನು ಕೂಡ ವಾಲ್ಮೀಕಿಯವರು ದ್ವಿಪದಿಯಲ್ಲೇನೆ ಬರೆದರು. ನೀವು ಕಬೀರನ ಪದ್ಯಗಳು ಗೊತ್ತಿದೆ, ದೋಹೆಗಳು ಅಂತ ದ್ವಿಪದಿಗಳು. ಮತ್ತು ಗಜಲ್ಗಳಲ್ಲಿ ಪ್ರತಿಯೊಂದು ಒಂದು 2 ಸಾಲಿನ ಕವಿಯತ್ರಿ ಅಂಬಮ್ಮ ಪ್ರತಾಪ್ ಸಿಂಗ್ ಅರಿವಿನ ಗರಿ ಕೃತಿಯ ಬಗ್ಗೆ ಪರಿಚಯ ಮಾಡಿಕೊಟ್ಟರು. ಕೃತಿಯ ದಾಸೋಹಿಗಳಾದ ನಮ್ಮ ಮಾನ್ವಿ ಪದವಿ ಪೂರ್ವ ಕಾಲೇಜು ಅಧ್ಯಕ್ಷರಾದ ಎಚ್ ಮೌನೇಶಗೌಡರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕರೇಗುಡ್ಡ ಮಹಾಂತೇಶ್ವರ ಮಠದ ಶ್ರೀ ಮಹಾಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ರವಿಕುಮಾರ್ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಬಸವರಾಜ ಜಂಗಮರಹಳ್ಳಿ, ತಾಲೂಕು ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರಾದ ಎಚ್ ಶರಫುದ್ದೀನ್ ಪೋತ್ನಾಳ್, ಕಲ್ಮಠ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯರಾದ ಎಸ್ ಪಾಟೀಲ್ ಸೇರಿದಂತೆ ಇನ್ನಿತರರು ಇದ್ದರು.